ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಾಲಾ ಶಿವಪ್ರಕಾಶ್. ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಲಾ ಮನೆ ಅಂಗಡ. ಇವತ್ತು ನಮ್ಮ ಕಿಚನಲ್ಲಿ ಪೊಟ್ಯಾಟೊ ಫಿಂಗರ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಒಂದು ಪೊಟ್ಯಾಟೊ ಸ್ನ್ಯಾಕ್ಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಮೀಡಿಯಂ ರವೆ 1 ಲೋಟ, ಹುರಿದಿದ್ರು ಪರವಾಗಿಲ್ಲ, ಹುರಿಲಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಜೀರಿಗೆ ಸ್ವಲ್ಪ, ಎಳ್ಳು ಸ್ವಲ್ಪ, ಮತ್ತೆ ಇಟಾಲಿಯನ್ ಪಿಜ್ಜಾ ಸೀಸನಿಂಗ್, ಮತ್ತೆ ರೆಡ್ ಚಿಲ್ಲಿ ಫ್ಲೇಕ್ಸ್, ಒಂದು ದೊಡ್ಡ ಆಲೂಗಡ್ಡೆನ ನಾವು ಉಪ್ಪು ಹಾಕಿ ಬೇಯಿಸಿ ಇಟ್ಟಿದ್ದೀನಿ. ಮತ್ತೆ ಬ್ರೆಡ್ ಕ್ರಮ್ ಸ್ವಲ್ಪ ಬೇಕು, ಕರಿಯೋದಕ್ಕೆ ಫ್ರೀಡಮ್ ರಿಫೈನ್ಡ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತೆ ಇದನ್ನ ನೆಂಚ್ಕೊಂಡು ತಿನ್ನೋದಕ್ಕೆ ನಮಗೆ ಏನು ಸಾಸು ಅಥವಾ ಗ್ರೀನ್ ಚಟ್ನಿ ಏನಾದ್ರೂ ಯೂಸ್ ಮಾಡ್ಕೋಬಹುದು. ಈಗ ನಾವು ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಅದ್ರಲ್ಲಿ ರವೆ ಹಾಕೊಳ್ಳೋಣ. ಅದನ್ನ ಸ್ವಲ್ಪ ಲೈಟ್ ಆಗಿ ಹುರ್ಕೊಳ್ಳೋಣ, ಸಾಕು, ಜಾಸ್ತಿ ಬೇಡ. ಲೈಟ್ ಆಗಿ ಹುರ್ಕೊಂಡು ನಾವೇನ್ ಮಾಡೋಣ, ಅದಕ್ಕೇನೇನೆ ಪಿಜ್ಜಾ ಸೀಸನಿಂಗ್ಸ್ ಮತ್ತೆ ಇಟಾಲಿಯನ್ ಹರ್ಬ್ಸ್ ಇವೆರಡನ್ನು ಹಾಕೋತೀನಿ. ಜೊತೆಗೆ ಒಂದು ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಎಳ್ಳು ಹಾಕ್ತೀನಿ. ಆಲೂಗಡ್ಡೆಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ತಾ ಇರ್ತೀನಿ, ರುಚಿಗೆ ತಕ್ಕಷ್ಟು ಹಾಕಿ ಇದೊಂದು ಚೂರು ಉಗುರು ಬೆಚ್ಚಗಾಗಿದ ತಕ್ಷಣ ಈಗ ಒಂದ್ ಅಳತೆ ನೀರಿಗೆ ಒಂದ್ ಅಳತೆ ಇದು ರವೆಗೆ ಒಂದೇ ಲೋಟ ಅಷ್ಟು ನೀರ್ ಹಾಕೋತೀನಿ. ನೀರ್ ಹಾಕೊಂಡು ಅದನ್ನ ಹಾಗೆ ಗಟ್ಟಿಗೆ 1-2 ನಿಮಿಷ ನೀರು ಅದರದ್ದು ಕರಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ಲೈಟ್ ಆಗಿ. ಇದು ಬೆಂದು ಸ್ವಲ್ಪ ಆರಿದ್ಮೇಲೆ, ಒಂದ್ ಸ್ವಲ್ಪ ಹೊತ್ತು ಆರಿದ್ರೆ ನಮ್ಗೆ ಒಂಥರ ಡೋ ರೇಂಜ್ಗೆ ಬರುತ್ತೆ ಇದು. ಆಮೇಲೆ ನೋಡಿ ಗಟ್ಟಿಗಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡೋಣ. ಸ್ವಲ್ಪ ಹೊತ್ತು ಮುಚ್ಚಿಡೋದ್ರಿಂದ ಸ್ವಲ್ಪ ರವೆ ಎಲ್ಲ ಬೆಂದಂಗಾಗುತ್ತೆ. ಮುಂದಕ್ಕೆ ಹಿಟ್ಟೆಲ್ಲ ಇದನ್ನೆಲ್ಲ ಹಾಕಿ ಕಲ್ಸ್ಕೊಳಕ್ಕೆ, ಪೊಟ್ಯಾಟೊ ಎಲ್ಲ ಹಾಕಿ ಕಲ್ಸ್ಕೊಳಕ್ಕೆ ಈಸಿ ಆಗುತ್ತೆ. ಈಗ ಬೇಯಿಸಿ ನಾವು ಸುಲಿದು ಇಟ್ಟಿರುವಂತಹ ಆಲೂಗಡ್ಡೆ ಮತ್ತು ರವೆ ಎರಡರದ್ದು ಮಿಶ್ರಣನ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಕಲ್ಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನ ಕಲ್ಸ್ಕೊಂಡು ನಾವು ಡೋ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಕ್ರಿಸ್ಪಿ ಬರೋದಕ್ಕೋಸ್ಕರ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕೋತೀನಿ. ಒಂಚೂರು ಕ್ರಿಸ್ಪಿ ಪ್ಲಸ್ ಬೈಂಡಿಂಗ್ ತರ ಇರುತ್ತೆ. ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ನಮ್ಗೆ ಈ ಮಿಶ್ರಣ ಸಿಕ್ಕಿದೆ. ಈಗ ಇದನ್ನ ನಾವು ಸಣ್ಣ ಸಣ್ಣ ಉಂಡೆಗಳಾಗಿ ತಗೊಂಡು ಅದನ್ನ ಸ್ವಲ್ಪ ರೋಲ್ ಮಾಡ್ಕೋಬೇಕು. ರೋಲ್ ಮಾಡ್ಕೊಂಡ್ರೆ ಈ ತರ ಆಗತ್ತೆ. ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಬಿಸಿ ಆಗೋಕ್ಕೆ. ಅಷ್ಟರಲ್ಲಿ ನಾವಿಲ್ಲಿ ರೋಲ್ ಮಾಡ್ಕೋತಾ ಇದ್ರೆ ಕರಿಯೋದಕ್ಕೆ ಸರಿ ಹೋಗುತ್ತೆ. ಇದನ್ನ ನಾವು ಪೊಟ್ಯಾಟೊ ಫಿಂಗರ್ಸ್ ಅಂತ ಹೇಳ್ಬೋದು, ಅಥವಾ ಪೊಟ್ಯಾಟೊ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈಗ ನೋಡೋಣ ಎಣ್ಣೆ ಕಾದಿದ್ಯಾ ಅಂತ. ಕಾದಿದೆ. ಈಗ ನಾವು ಮಾಡಿರೋಂಥ ಈ ಫಿಂಗರ್ಸ್ಗಳನ್ನ
ಎಣ್ಣೆಗೆ ಹಾಕೊಂಡು ಕರಿಯೋಣ. ನೋಡಿ, ಈಗ ಒಂದೊಂದಾಗಿ ಪೊಟ್ಯಾಟೊ ಫಿಂಗರ್ಸ್ನ ನಾನು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ನೋಡಿ, ಈಗ ರೆಡಿ ಆಯ್ತು ಪೊಟ್ಯಾಟೊ ಫಿಂಗರ್ಸ್. ಈಗ ಇದಕ್ಕೆ ನಾನು ಪೆರಿ ಪೆರಿ ಮಸಾಲಾನ ಸ್ವಲ್ಪ ಇದನ್ನ ಮಾಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ಸ್ಪ್ರಿಂಕಲ್ ಮಾಡಿ ಮಾಡಿ ಎಷ್ಟು ಚೆನ್ನಾಗಿರುವಂತ, ಎಷ್ಟು ಇದಾಗಿ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಇರುವಂತ ಪೊಟ್ಯಾಟೊ ಫಿಂಗರ್ಸ್ ರೆಡಿ ಟು ಸರ್ವ್.